ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ತುಂಬ ದಿನಗಳ ನಂತರ ಮತ್ತೆ ಬಂದಿದ್ದೀನಿ ಸ್ನೇಹಿತರೆ. ಒಂದಷ್ಟು ನೆನಪುಗಳನ್ನ ಕೂಡಿಡೋಣ ಅಂಥೇಳಿ ಅಂದ್ಕೋತೇನೆ. ಪ್ರತಿ ಬಾರಿ ಪ್ರತಿದಿನ ಇಷ್ಟೊಂದು ಲೇಟ್ ಮಾಡಬಾರ್ದು ಅಂಥೇಳಿ. ಆದರೆ ಏನಾದರೂ ಒಂದು ಕೆಲಸದ ನಿಮಿತ್ತ ಲೇಟ್ ಆಗಿಬಿಡತ್ತೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ, ಕ್ಷಮೆ ಇರಲಿ. ಇವತ್ತು ಕೂಡ ಒಂದಷ್ಟು ದಿನದ ಹಿಂದಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಸ್ನೇಹಿತರೆ. ತುಂಬ ದಿನ ಆಯಿತು, ಆದರೂ ಎಲ್ಲ ನೆನಪುಗಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಲ್ಲಾಪುರ ಜಾತ್ರೆಗಿಂತಲೂ ಮೊದಲನೇ ದಿನದ ವಿಡಿಯೋ ಇದು ಸ್ನೇಹಿತರೆ. ತುಂಬ ದಿನ ಆಯಿತು. ಆ ದಿನ ಬೆಳಗು ಬೇಗ ಬೇಗ ಅಡುಗೆನೆಲ್ಲ ಮುಗಿಸಿ ಒಂದು ಕಡೆ ಹೋಗಬೇಕಿತ್ತು. ನನಗೆ ಓಡಿ ಕೆಲಸ ಮಾಡೋದನ್ನು ನೋಡಿ ಮಗ ಅಮ್ಮ ನಾ ದೋಸೆ ಮಾಡ್ತೀನಿ ಅಂತಂದ. ಸಾಧಾರಣವಾಗಿ ದೋಸೆ ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ಒಂದಷ್ಟು ಸಮಯ ಉಳಿಯುತ್ತೆ ಅನ್ನೋ ಭಾವನೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಕಲಿಸಿಟ್ಕೊಳ್ಳೋಣ ಅಲ್ವಾ ಮಕ್ಕಳಿಗೆಲ್ಲ. ಇಂಥ ಸಮಯದೆಲ್ಲ ನಮಗೆ ಸಹಾಯ ಆಗುತ್ತೆ. ಅಡುಗೆನೆಲ್ಲ ಮಾಡಾಯಿತು, ಟಿಫಿನೆಲ್ಲ ತಿಂದು ಬೇಗ ಬಂದಿದ್ದೀವಿ. ನಾನು ಮತ್ತು ಇನ್ನೊಬ್ಳು ಗೆಳತಿ ಸೇರಿ ಬಂದಿದ್ದೀವಿ ಕುಮಟಕ್ಕೆ. ಮೊದಲನೇ ಬಾರಿ ನಾವು ಬರ್ತಾ ಇರೋದು ಇವ್ರ ಮನೆಗೆ. ನಮ್ಮ ಒಂದು ಬಾಲ್ಯದ ಗೆಳತಿ, ಹಿರಿಯ ಪ್ರಾಥಮಿಕ ಶಾಲೆ ಬೆಳಗಾರಿನ ಕ್ಲಾಸ್ಮೇಟ್ ಆಗಿದ್ಲು. ಹಾಗಾಗಿ ಒಂದಷ್ಟು ಜನ ಗೆಳತಿಯರೆಲ್ಲ ಸೇರಿ ಬರಬೇಕು ಅಂತ ಅಂದ್ಕೊಂಡಿದ್ವಿ ಆಮಂತ್ರಣ ಬಂದ ದಿನವೇ. ಆದರೆ ಅನಿವಾರ್ಯ ಕಾರಣದಿಂದ ಇನ್ನೊಂದಷ್ಟು ಗೆಳತಿಯರಿಗೆ ಬರಲಿಕ್ಕಾಗಲಿಲ್ಲ. ಬಾಲ್ಯದ ಗೆಳೆತನವೇ ಹಾಗೆ ಅಲ್ವಾ ಸ್ನೇಹಿತರೆ. ತುಂಬ ದಿನಗಳ ಕಾಲ, ತುಂಬ ವರ್ಷಗಳ ಕಾಲ ಇರುವಂಥದ್ದು ಅದು. ಮರೆಯಲಾಗದಂತಹ ಸ್ನೇಹ ಅಂತ ಹೇಳ್ಬೋದು. ಎಷ್ಟೇ ದೂರ ಇದ್ದರೂ ಕೂಡ ಆ ಒಂದು ಆತ್ಮೀಯತೆಯ ಸ್ನೇಹ ಕಡಿಮೆ ಆಗಲ್ಲ ಅಲ್ವಾ. ಯಲ್ಲಾಪುರದಿಂದ ಕುಮಟಾಕ್ಕೆ ಬರ್ತಾಯಿದ್ದೀವಿ. ಬಸ್ಸಲ್ಲಿ ತುಂಬ ಜನ ನಮ್ಮ ಕಡೆಯವರೇ ಇದ್ದರು. ಹಾಗೆ ಒಂದಷ್ಟು ಹೊತ್ತು ಕಾದ್ವಿ. ವಾಹನ ವ್ಯವಸ್ಥೆನೆಲ್ಲ ಇಟ್ಟಿದ್ದರು ಬಸ್ ಸ್ಟ್ಯಾಂಡಿಂದ, ಕುಮಟಾ ಬಸ್ ಸ್ಟ್ಯಾಂಡಿಂದ ಮನೆಗೆ ವಾಹನ ವ್ಯವಸ್ಥೆನೆಲ್ಲ ಇಟ್ಟಿದ್ದರು. ಕುಮಟಾ ಬಸ್ ಸ್ಟ್ಯಾಂಡಲ್ಲಿ ಇನ್ನೊಬ್ಳು ಗೆಳತಿನೂ ಬಂದು ಸೇರಿಕೊಂಡ್ಳು. ಒಂಥರ ಸಂಭ್ರಮ. ತುಂಬ ವರ್ಷಗಳ ನಂತರ ಭೇಟಿ ಆಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ವರ್ಷಗಳಾಯಿತು. ಹಿರಿಯ ಪ್ರಾಥಮಿಕ ಶಾಲೆಯನ್ನು ಬಿಟ್ಟ ನಂತರ ಇದೇ ಮೊದಲ ಬಾರಿ ಭೇಟಿ ಆಗ್ತಾ ಇರೋದು ಈ ಗೆಳತಿ. ಹಾಗಾಗಿ ತುಂಬ ಖುಷಿಯಿಂದ ಸಮಯ ಕಳೆದದ್ದೇ ಗೊತ್ತಾಗ್ತಾ ಇಲ್ಲ. ಮನೆಗೆ ಬರ್ತಾ ಇದ್ದೀವಿ. ಗೃಹ ಪ್ರವೇಶ ಇತ್ತು ಗೆಳತಿಯ ಮನೆಯಲ್ಲಿ, ಅಲ್ಲಿಗೆ ಬರ್ತಾ ಇದ್ದೀವಿ. ಆರೋಗ್ಯದ ಕಾಳಜಿಯೊಂದಿಗೆ ಬೆಲ್ಲದ ಶರಬತ್ತನ್ನು ಮಾಡಿದರು. ತುಂಬ ರುಚಿಯಾಗಿತ್ತು ಸ್ನೇಹಿತರೆ. ಕಾಮಕಸ್ತ್ರಿನೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿತ್ತು. ಬೆಲ್ಲದ ಒಂದು ರುಚಿಯ ಒಂದು ಶರಬತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಗೆಳತಿಯ ಜೊತೆ ಸೇರಿಕೊಂಡ್ವಿ ತುಂಬ ಖುಷಿಯಿಂದ. ಒಂದಷ್ಟು ಕಾರ್ಯಕ್ರಮಗಳು ಹಾಗೆ ಉಳಿದಿತ್ತು ನಾವು ಬರೋಷ್ಟೊತ್ತಿಗೆ, ಗೃಹ ಪ್ರವೇಶದ ಕ್ಷಣದ ಕಾರ್ಯಕ್ರಮಗಳು. ಅವುಗಳನ್ನ ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ. ओम एतते यज्ञाय जगते धातो उक्तवाकस्वेर स्वाहा
ॐ देवा गातु विदो गातुं विद्वा गातुमितमनसत्पद इवन्नो देवदेवेषु यज्ञ स्वाहा वाति स्वाहा वाते धा स्वाहा ईश्वरराम
ನಾವು ಬೇಗ ಓದೋದಕ್ಕೆ ತುಂಬ ಸಮಯ ಗೆಳತಿಯ ಮನೆಯಲ್ಲಿ ಕಳೆಯೋದಕ್ಕೆ ಸಿಕ್ತು. ಬಾಲ್ಯದ ನೆನಪುಗಳನ್ನ ಮಾಡ್ತಾ ತುಂಬ ಖುಷಿಯಿಂದ ಕಳೆದ್ವಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಖುಷಿಯಿಂದ ಕಳೆದ್ವಿ. ಅಡುಗೆ ಅಂತೂ ಸೂಪರಾಗಿತ್ತು. ಹೀಗಿತ್ತು ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.